ರಾಜನಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜ್ಯತಮಜಂ ವಿಭವಾದ್ಯವೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ವಾಮನಃ ಭಗವಂತ ಉಪೇಂದ್ರ ಅಂತ ಕರೆಸಿಕೊಂಡ ಮೇಲೆ ಮತ್ತೆ ವಾಮನ ಅನ್ನುವಂತಹ ಪ್ರತ್ಯೇಕವಾದಂತಹ ಹೆಸರು. ವಾಮನ, ಉಪೇಂದ್ರ ವಾಸ್ತವವಾಗಿ ಒಬ್ಬನನ್ನೇ ಅಥವಾ ಅವನ ಒಂದೇ ವಿಶಿಷ್ಟ ರೂಪವನ್ನೇ ಸೂಚಿಸ್ತದೆ ಅನ್ನುವಂಥದ್ದು ಇನ್ನೊಂದು ವಿಶೇಷ. ಏನು ಗೊತ್ತಾ, ವಾಮನ ಅಂದರೆ ನಮಗೆ ತಕ್ಷಣ ನೆನಪಾಗುವಂಥದ್ದು ಅವನ ವಿಶಿಷ್ಟವಾದಂತಹ ಅವತಾರ. ಅವನೇ ಮುಂದೆ ತ್ರಿವಿಕ್ರಮನಾಗಿ ಮೆರೆದು ನಿಂತದ್ದು. ವಾಮನ ಅದಿತಿ ಕಶ್ಯಪರ ಸುತನಾಗಿ ಅವತರಿಸಿದ. ಕಾರಣ ಬಲಿ. ನೋಡಿ, ಪ್ರಹ್ಲಾದನ ಪರಂಪರೆಯಲ್ಲಿ ಬಂದಂತಹ ಬಲಿ ಭಗವಂತನ ಅವತಾರವನ್ನೇ ಮಾಡಿಸಿಕೊಳ್ಳುವಷ್ಟು ಪುಣ್ಯಾತ್ಮನು. ಹಾಗಾದರೆ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಅವನನ್ನು ಸೋಲಿಸಲಿಕ್ಕೋಸ್ಕರ ಅಂತ ಹೇಳಿ ಅವನ ಸಂಕಲ್ಪವನ್ನು, ಅವನ ಇಚ್ಛೆಯನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಭಗವಂತ ಬಂದದ್ದು. ಇಲ್ಲಿ ಏನನ್ನು ಸೂಚಿಸ್ತದೆ? ಮೊದಲನೇದಾಗಿ ಬಲಿ ಮಾಡಿದಂತಹ ತಪ್ಪು ಕರ್ಮಗಳು. ಅದೇ ರೀತಿಯಾಗಿ ಬಲಿಯನ್ನು ಉದ್ಧರಿಸಿ ಅವನಿಗೆ ಅವಕಾಶ ಇತ್ತು. ನೋಡಿ, ಬಲಿಗೆ ಸರ್ವಸ್ವವನ್ನು ತಾನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳಿ, ಇಂದ್ರ ಪದವಿಯನ್ನೇ ಪಡೆಯಬೇಕು ಅಂತ ಹೇಳಿ ಅವನ ಇಚ್ಛೆ, ಮಹಾ ಆಸೆ. ಅದಕ್ಕೋಸ್ಕರ ಯಜ್ಞಗಳನ್ನು ಮಾಡ್ತಾ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದ. ಆದರೆ ಭಗವಂತ ವಾಮನನಾಗಿ ಬಂದು ಅವನಲ್ಲಿ ದಾನ ಬೇಡುವ ಹಾಗೆ ನಟನೆ ಮಾಡಿ ಅವನಿಂದ ಸರ್ವಸ್ವವನ್ನು ಕಬಳಿಸಿಕೊಂಡ. ಈಗ ಬಲಿಯಲ್ಲಿ ಏನೂ ಇಲ್ಲ. ಆಗ ಬಲಿಗೆ ಒಂದು ಅವಕಾಶ ಇತ್ತು. ತಾನು ಕೊಡುವುದಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡಬಹುದಿತ್ತು. ಅದಕ್ಕೆ ಸರಿಯಾಗಿ ಅವನ ಗುರು ಶುಕ್ರಾಚಾರ್ಯರು ಕೂಡ ಅವನಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಆದರೂ ಬಲಿ ಹಿಂದೆ ಸರಿಯಲಿಲ್ಲ. ಪರಮಾತ್ಮನೇ ಈ ರೀತಿಯಾಗಿ ನಟನೆಯನ್ನು ಮಾಡ್ತಾ ಬರ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾದ ಮೇಲೂ ಕೂಡ ತನ್ನ ಶುದ್ಧ ಸಂಕಲ್ಪದಿಂದ ಹಿಂದೆ ಸರಿಯಲಿಲ್ಲ. ಅಂದರೆ ಇಲ್ಲಿ ಒಳ್ಳೆಯ ಕೆಲಸವು ಅಥವಾ ತನ್ನ ಯೋಗ್ಯತೆಗೆ ಮೀರಿದಂತಹ ತಾನು ಮಾಡಬಾರದಂತಹ ಅಸಂಬದ್ಧ ಕೆಲಸವು ಎರಡನ್ನೂ ಕೂಡ ಬಲಿ ಮಾಡಿದ ಹಾಗೆ ಆಯಿತು. ಈಗ ಸರ್ವಕರ್ಮ ಎಲ್ಲವೂ ಕೂಡ ಪರಮಾತ್ಮನ ಮುಖಾಂತರವೇ ನಡೆಯುವಂಥದ್ದು. ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ ಮೇಲೆ ಬಲಿಗೆ ತನ್ನ ಯೋಗ್ಯತೆಯನ್ನು ಮೀರಿದಂತಹ ಅಥವಾ ದೇವತೆಗಳಿಗೆ ವಿರುದ್ಧವಾಗಿ ನಿಲ್ಲುವಂತಹ ದೈತ್ಯರನ್ನೆಲ್ಲರನ್ನು ಕೂಡ ತಾನು ನಿರ್ವಹಿಸುವಂತಹ ಒಂದು ಆ ಪರಂಪರೆಯಲ್ಲಿ ಬಂದವನು. ಹಾಗಾಗಿ ದೇವತಾ ವೈರಿಯಾಗುವಂತಹ ಆ ತಪ್ಪು ಕೆಲಸಕ್ಕೂ ಪ್ರೇರಣೆ ಮಾಡಿದ ಭಗವಂತ ಅದೇ ರೀತಿಯಾಗಿ ಪರಮಾತ್ಮನಿಗೆ ಸರ್ವಸ್ವವನ್ನೂ ಸಮರ್ಪಣೆ ಮಾಡಿ ಉದ್ಧಾರ ಆಗುವಂತಹ ಪುಣ್ಯ ಕೆಲಸಕ್ಕೂ ಕೂಡ ಪ್ರೇರಣೆ ಮಾಡಿದವ ಭಗವಂತ. ಅದು ಅವನ ಆಟ ಅಲ್ವಾ? ಹಾಗಾಗಿ ವಾಮನ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಮೀರಿದಂತಹ, ನಮ್ಮ ಅಪ್ರಾಪ್ಯ ಮನಸಾಸಹ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗದಂತಹ ಭಗವದ್ ರೂಪ. ಜಗತ್ತಿನ ನಡೆಯುವಂತಹ ನಮ್ಮ ಮುಖೇನ ಎಷ್ಟು ಕೆಲಸಗಳು ನಡೆಯುತ್ತವೋ, ಕ್ಷಣ ಕ್ಷಣಕ್ಕೂ ಕೂಡ ನಡೆಯುವಂತಹ ಎಲ್ಲ ಕೆಲಸಗಳು ನನ್ನ ಅಧೀನದಲ್ಲಿಲ್ಲ. ಅವನ ಇಚ್ಛಾ ಪ್ರಕಾರವೇ ನಮ್ಮ ಕರ್ಮ ಯೋಗ್ಯತಾನುಸಾರವಾಗಿ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಆ ವಾಮನ, ಅವನ ಲೀಲೆ ಅದು ಅದ್ಭುತ. ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಾಗದಂತಹ ಪ್ರೇರಣ ಶಕ್ತಿ ಅದು ಭಗವಂತ. ಅದಕ್ಕೆ ಅವನನ್ನು ವಾಮನ ಅಂತ ಕರೀತಾರೆ. ವಾಮನ ಅಂದರೆ ಖರ್ಭೋಘಸ್ವಶ್ಚ ವಾಮನಃ ಅಂತ, ಚಿಕ್ಕದು ಅಂತ ಅರ್ಥ, ಸ್ಮಾಲ್ ಅಂತ. ಏನದು? ಪರಮಾತ್ಮ ಅಣೋರಣೀಯ ಅನ್ನಂತ ಕರೆಸಿಕೊಂಡಿದ್ದಾನಲ್ಲ. ನೋಡಿ, ಚಿಕ್ಕದು ಅನ್ನುವಂಥದ್ದು ಗೊತ್ತಾಗಬೇಕಾದರೆ ಮತ್ತೆ ಅದು ದೊಡ್ಡದರ ಜೊತೆಗೆ ಇರಿದ್ದಾಗ ಅರ್ಥ ಆಗ್ತದೆ. ಇಲ್ಲದಿದ್ದರೆ ನಮಗೆ ಸೈಜು ತಕ್ಷಣಕ್ಕೆ ಮನವರಿಕೆ ಆಗೋದಿಲ್ಲ. ಯಾವಾಗ ಅವನು ಬೃಹತಾಕಾರಕ್ಕೆ ಬೆಳೆದು ನಿಂತನೋ ಆವಾಗ ತ್ರಿವಿಕ್ರಮ ಆದ. ಆ ತ್ರಿವಿಕ್ರಮ ಮುಂಚೆ ಏನಾಗಿದ್ದ? ವಾಮನನಾಗಿದ್ದ. ಚಿಕ್ಕವನಾಗಿದ್ದವನು ದೊಡ್ಡವನೂ ಆಗಬಲ್ಲ. ಅವನನ್ನು ನಾವು ಯಾವ ಕಾರಣಕ್ಕೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡುವ ಹಾಗೆ ಇಲ್ಲ ಅಂತ. ಈ ರೀತಿಯಾಗಿ ಚಿಕ್ಕವನು, ವಾಮನ ರೂಪಿ ಅಂತ ಹೇಳಿದರೆ ಚಿಕ್ಕವನು ಅಂತ ಅರ್ಥ. ಅಂದರೆ ಇವರೇನು ಮಾಡ್ತಾರೆ ಅನ್ನುವಂತಹ ಒಂದು ಉಪೇಕ್ಷೆ ನಮ್ಮ ಮನಸ್ಸಲ್ಲೂ ಇರ್ತದೆ. ಹಾಗಾಗಿ ನಾವು ಜಗತ್ತಿನಲ್ಲಿ ಚಿಕ್ಕದ್ದನ್ನು ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಅದಕ್ಕೆ ನಮೋ ಮಹದ್ಭ್ಯ ನಮೋ ಅರ್ಭಕೇಭ್ಯ, ಚಿಕ್ಕ ಮಗು
ಅಥವಾ ಆಗ ತಾನೇ ಏನು ಹುಟ್ಟಿ ಬೆಳೆತಾ ಇರುವಂತಹ ಒಂದು ಬಾಲಕ, ಇದನ್ನೆಲ್ಲ ನಾವು ಲೆಕ್ಕ ಮಾಡುವ ಹಾಗಿಲ್ಲ. ಯಾಕೆಂತ ಹೇಳಿದರೆ ಭಗವಂತ ಯಾವ ಯಾವ ಸನ್ನಿಧಾನದಲ್ಲಿ ಎಂತೆಂತಹ ವಿಭೂತಿ ರೂಪವನ್ನು ಇಟ್ಟುಕೊಂಡಿದ್ದಾನೋ ನಮಗೇನು ಗೊತ್ತು. ಆದ್ದರಿಂದ ಎಲ್ಲದಕ್ಕೂ ಕೂಡ ನಮಿಸಿ ಎಲ್ಲರಲ್ಲಿಯೂ ಇರುವಂತಹ ಭಗವಂತನಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡಿ ನಾವು ಏನೂ ಅಲ್ಲವನ್ನುವಂತಹ ಒಂದು ಭಾವನೆಯಿಂದ ಇರೋದೇ ಅದು ನಿಜವಾದಂತಹ ಸಾಧನೆಯಂತೆ. ಇನ್ನೊಂದು, ಅದಿತಿ ಕಶ್ಯಪರಲ್ಲಿ ವಾಮನ ಹೇಗೆ ಕಂಡ ಅನ್ನುವಂಥದ್ದನ್ನು ಭಾಗವತ ಹೇಳ್ತದೆ. ಬಭೂವತೇನೈವ ಸಮಾಮನೋ ವಟು ಸಂಪಶ್ಯತೋ ದಿವ್ಯ ಗತಿರ್ಯಥಾ ನಟಃ. ಮೊದಲಿಗೆ ಭಗವಂತ ಕೃಷ್ಣ ಕಂಡ ಹಾಗೆ ಶಂಖಚಕ್ರಧಾರಿಯಾಗಿಯೇ ಕಂಡದ್ದಂತೆ. ದೇವಕಿ ವಸುದೇವರಿಗೆ ಕೃಷ್ಣ ಕಾಣಿಸಿಕೊಂಡದ್ದು ಹೇಗೆ? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದಿ ದಾಜುಧಂ ಶ್ರೀವತ್ಸಲಕ್ಷ್ಮಂ ಕಲಾಶೋಭಿ ಕೌಸ್ತುಭಂ. ತನ್ನ ಮಗು ಅಲ್ಲ ಅವರು ಕೃಷ್ಣ ಅಂತ ಹೇಳಿ ಅವರೇ ಡಿಕ್ಲೇರ್ ಮಾಡಿಬಿಟ್ರು. ಯಾರು? ದೇವಕಿ ವಸುದೇವರು. ಯಾಕೆ? ಶಂಖಚಕ್ರ ಗದಾ ಪದ್ಮಾದಿಗಳಿಂದ ಚತುರ್ಭುಜನಾಗಿಯೇ ಕಂಡಂತಹ ಭಗವದ್ ರೂಪ. ವಾಮನನು ಅದಿತಿಗೆ ಕಶ್ಯಪರಿಗೆ ಹಾಗೇ ಕಂಡದ್ದಂತೆ. ಆಮೇಲೆ ತಕ್ಷಣ ವೇಷ ಬದಲಿಸಿದ. ಹುಟ್ಟಿದ ಅವತರಿಸಿದ ತಕ್ಷಣ ಏನೋ ಅವರಿಗೆ ಆ ಭ್ರಮೆ ಬರಬಾರದು, ಇವನು ನಮ್ಮ ಮಗ ಅನ್ನುವಂತಹ ಭ್ರಮೆ ಬಂದು ಅಲ್ಲಿ ಮೋಹ ಅಧಿಕಾರ ಎಲ್ಲವೂ ಕೂಡ ಬರಬಾರದಲ್ವ. ಅದಕ್ಕೆ ಆಮೇಲೆ ಅವನು ಒಂದು ನಟ ಹೇಗೆ ವೇಷವನ್ನು ಬದಲಿಸ್ತಾನೋ ಅದೇ ರೀತಿಯಾಗಿ ಚಿಕ್ಕ ಬ್ರಹ್ಮಚಾರಿಯಾಗಿ ಬದಲಾದ ಅಂತೆ. ಈ ರೀತಿಯಾಗಿ ಅದೇ ಚತುರ್ಭುಜ ಪರಮಾತ್ಮನ ರೂಪ ಮತ್ತೆ ತಕ್ಷಣ ಆ ಬ್ರಹ್ಮಚಾರಿ, ಆ ಸುಂದರ ವಾಮನ. ವಾಮನ ಅಂತ ಹೇಳಿದರೆ ಚಂದ ಅಂತ ಅರ್ಥ, ಬ್ಯೂಟಿಫುಲ್ ಅಂತ, ಹ್ಯಾಂಡ್ಸಮ್ ಅಂತ ಹೇಳಿ. ಈ ರೀತಿಯಾಗಿ ಪರಮಾತ್ಮ ಚಂದನಾಗಿದ್ದಾನೆ, ಮೋಹಕನಾಗಿದ್ದಾನೆ ಅಂತ ಭಾಗವತದಲ್ಲಿ ಬರುವಂತಹ ಕಥೆಯಲ್ಲಿ ಆ ಮೋಹಿನಿಯನ್ನು ಮೋಸಗೊಳಿಸಿದಂತಹ ಈ ವಾಮನ ರೂಪ, ಚಿಕ್ಕ ಮಗು ಎಲ್ಲರನ್ನೂ ಆಕರ್ಷಿಸ್ತದೆ ನೋಡಿ. ಭಸ್ಮಾಸುರನ್ನ ಮೋಹಗೊಳಿಸಿದಂತಹ ಆ ವಿಶೇಷ ರೂಪವೇ ವಾಮನ ರೂಪ ಅಂತ ಕರೀತಾರೆ, ಚಿಂತನೆ ಮಾಡ್ತಾರೆ. ಅಲ್ಲಿ ಮೋಹಿನಿಯ ಚಿಂತನೆ ಬರುವುದಿಲ್ಲ. ಆ ಚಿಕ್ಕ ಮಗು ಅಂತಹ ಒಂದು ಆಕರ್ಷಕ ಶಕ್ತಿ, ಅದಿನ್ನು ಎಲ್ಲವನ್ನು ಸೆಳೆಯುವಂಥದ್ದು ವಾಮನ ಅಂತ, ಎಲ್ಲರ ಮನಸ್ಸನ್ನು ಸೆಳೆಯುವವನು ಅಂತ. ಅದು ಆಕರ್ಷಣೆ ಯಾವ ಕಡೆಗೂ ಇರಬಹುದು. ಬೇಕು ಅನ್ನುವಂಥದ್ದು ಈ ಮಾಯಾಜಿಂಕೆ ರಾಮಾಯಣದಲ್ಲಿ ಕಾಣುವ ಹಾಗೆ ಅವನಿಗೆ ಅದರಲ್ಲಿ ಯಾಕೆ ಮೋಹ ಬಂತು? ಬೇರೆ ಎಲ್ಲ ಆಕರ್ಷಕವಾಗಿರುವಂಥದ್ದು ಬೇರೆ ಎಷ್ಟೋ ಎಲ್ಲ ಇಲ್ಲವಾ? ಹಾಗೆಯೇ ಸೀತೆಯ ಮೇಲೆ ಯಾಕೆ ರಾವಣನಿಗೆ ಆ ವಿಶೇಷ ಆಸೆ ಹುಟ್ಟಿತು? ಹಾಗೆ ದ್ರೌಪದಿಯ ಕಡೆಗೆ ದುರ್ಯೋಧನನ ದೃಷ್ಟಿ ಯಾಕೆ ಹೋಯಿತು? ಇದೆಲ್ಲವೂ ಕೂಡ ಅಲ್ಲಿರುವಂತಹ ಪರಮಾತ್ಮನ ವಿಶೇಷವಾದಂತಹ ಸೆಳೆತ. ವಾಮನೋ ಬುದ್ಧಿದಾತಾಚ ಅಂತ, ಆ ಬುದ್ಧಿ ಕೊಟ್ಟವನು ವಾಮನ ಅಂತ. ನಮಗೆ ಎಲ್ಲಿ ಆಕರ್ಷಣೆ ಬರಬೇಕು, ಅದರಿಂದ ನನಗೆ ಶ್ರೇಯಸ್ಸು ಅಥವಾ ಪ್ರೇಯಸ್ಸು ನಮಗೆ ಗೊತ್ತಿಲ್ಲ, ಆದರೆ ಅದು ಬೇಕು ಅನ್ನುವಂತಹ ಒಂದು ಬಯಕೆ ನಮ್ಮನ್ನು ಏನು ಒಳ್ಳೆಯ ಕಾರ್ಯಕ್ಕೆ ನಿಯೋಗ ಮಾಡಿದರೆ ನಮಗೆ ವಿನಿಯೋಗವಾದರೆ ಶ್ರೇಯಸ್ಸಾಗ್ತದೆ. ಅದೇ ಒಂದು ಕೆಟ್ಟದಾದಂತಹ ಒಂದು ಹಠ ಬಂದು ಬಿಟ್ಟರೆ ಸರ್ವನಾಶ ಆಗುವುದು ಕಂಡಿರ್ತದೆ. ಆ ಬುದ್ಧಿ ಕೊಡುವವನು ಯಾರು? ಅವನೇ ಬುದ್ಧಿದಾತಾಚ ಅಂತ. ದಾನ ಬುದ್ಧಿಯೇ ಇರಲಿ, ಕೊಡಬೇಕು, ಇನ್ನೊಬ್ಬರಿಗೆ ಸಹಕಾರ ಮಾಡಬೇಕು, ಉಪಕಾರ ಮಾಡಬೇಕು ಅನ್ನೋಂತಹ ಬುದ್ಧಿಯನ್ನು ಕೊಡುವವನು ವಾಮನ. ಅದೇ ರೀತಿಯಾಗಿ ಕೆಟ್ಟ ಕೆಲಸಕ್ಕೂ ಕೂಡ ಪ್ರೇರಣೆ ಮಾಡುವವನು ವಾಮನ. ಆ ಅವತಾರದಲ್ಲಿ ಬಲಿಯ ಮುಖಾಂತರವೇ ಉದಾಹರಣೆಯನ್ನು ತೋರಿಸಿಕೊಟ್ಟ ಅಲ್ಲ. ಏಷವು ಏವ ಅಸಾಧು ಕರ್ಮ ಕಾರಯತಿ ತಂ ಯಂ ಅಧೋ ನಿನೀಶತೆ. ಪರಮಾತ್ಮನೇ ಸಾಧುಕರ್ಮ ಅಸಾಧು ಕರ್ಮ ಎರಡನ್ನೂ ಕೂಡ ಮಾಡಿಸುವಂತಹ ಪ್ರೇರಕ ಶಕ್ತಿ ಅಂತ ಹೇಳಿ ಚಿಂತನೆ. ಅಂತಹ ವಾಮನ ಅವನು ಚೆನ್ನಾಗಿ ಅಂದರೆ ರಿಪೇರಿ ಮಾಡುವವನು ಅಂತ ಅರ್ಥ ಅಲ್ವಾ. ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಸ್ತು ಅದು ಉಪಯೋಗಕ್ಕೆ ಬರಬೇಕು ಅಥವಾ ಅದೊಂದು ಮಾರ್ಕೆಟ್ಗೆ ಬರಬೇಕು ಅಂತ ಇದ್ದರೆ ಅದರದ್ದೊಂದು ಪರ್ಫೆಕ್ಟ್ ಫಿನಿಶಿಂಗ್ ಆಗಬೇಕು. ಹಾಗೆಯೇ ನಾವೆಲ್ಲರೂ ಕೂಡ ಸ್ವರೂಪತಃ ಸಾತ್ವಿಕ ಜೀವರು ಅಂತ ಚಿಂತನೆ ಮಾಡಿದಾಗ ನಮ್ಮಲ್ಲಿಯೂ ಕೂಡ ದೋಷಗಳಿವೆ. ಆ ದೋಷಗಳನ್ನು ಕಳಿಬೇಕಲ್ಲ. ಈಗ ಗಣಿಯಲ್ಲಿ ಚಿನ್ನ ಹೇಗೆ ಸಿಗ್ತದೆ, ಅಥವಾ ವಜ್ರವೇ ಇರ್ಬೋದು, ಅದರಲ್ಲಿ ಸ್ವಲ್ಪ ಕೊಳೆಗಳಿರ್ತವೆ. ಆ ಚಿನ್ನವನ್ನು ಕೂಡ ಶುದ್ಧ ಮಾಡುವುದು ಹೇಗೆ ಅಂತ ಹೇಳಿದರೆ ಆಚಾರ್ಯರು ಚಿಂತನೆಯನ್ನು ಕೊಡ್ತಾರೆ ಉಪನಿಷತ್ ಭಾಷ್ಯದಲ್ಲಿ. ಸ್ವರ್ಣಕಾರೋ ಯಥಾ ಸ್ವರ್ಣಮಲಂ ಅಗ್ನೋ ನಿಘತ್ಯ ಚ ಶುದ್ಧೇನ ತೇನ ಚಾತ್ಮೇಷ್ಟಂ ಕುರುತೆ ರೂಪಮಂಜಸ.
ಬೇರೆ ಲೋಹಗಳ ಮಿಶ್ರಣ ಅಥವಾ ಮಣ್ಣಿನ ಮಿಶ್ರಣವೋ ಇರುವಂತಹ ಆ ಚಿನ್ನದ ಧಾತುವನ್ನು ಸ್ವರ್ಣಕಾರ ಏನು ಮಾಡ್ತಾನೆ, ಬೆಂಕಿಯಲ್ಲಿಡ್ತಾನೆ. ಆ ಬೆಂಕಿಯ ಮುಖೇನ ಅಲ್ಲಿರುವಂತಹ ಕೊಳೆಗಳನ್ನೆಲ್ಲ ತೆಗೆದು ಬದಿಗೆ ಸರಿಸಿ ಆ ಶುದ್ಧವಾದ ಬಂಗಾರವನ್ನು ಬೇರೆ ಮಾಡ್ತಾನೆ. ಆಮೇಲೆ ಅದರಿಂದ ತನಗೇನು ಬೇಕೋ ಅಂತಹ ಒಂದು ಒಳ್ಳೆಯ ಆಭರಣವನ್ನು ತಯಾರು ಮಾಡಬಹುದು. ಹಾಗೆಯೇ ಭಗವಂತ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡ್ತಾನಂತೆ. ನಮ್ಮಲ್ಲಿರುವಂತಹ ಅಜ್ಞಾನದ ಕೊಳೆಯನ್ನು ಕಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಮ್ಮ ಶ್ರೇಯಸ್ಸಿಗೆ ಕಾರಣನಾಗ್ತಾನಂತೆ. ಈ ರೀತಿಯಾಗಿ ಅಂತಹ ವಾಮನಃ ಅವನೇ ನಮಗೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡುವವನು ಅಂತ ಹೇಳಿ, ಯಥಾ ಸ್ವರ್ಣಕಾರ, ಈ ರೀತಿಯಾದಂತಹ ಚಿಂತನೆ. ಇಂತಹ ಚಿಂತನೆಯ ಮೂಲಕ ವಾಮನ ಅಂದರೆ ಏನು, ನಮ್ಮ ದೋಷಗಳನ್ನು ಕಳೆಯುವವನು. ಬಲಿಯ ಮುಖೇನವನ್ನು ತೋರಿಸಿದ್ದೇನು, ಸಯೇವ ಸಾಧುಕರ್ಮ ಕಾರಯತಿ ಅಸಾಧು ಕರ್ಮ ಕಾರಯತಿ. ಪಾಪಕರ್ಮಕ್ಕೂ ಪುಣ್ಯಕರ್ಮಕ್ಕೂ ಎಲ್ಲದಕ್ಕೂ ಪ್ರೇರಕನಾಗಿರುವಂತಹ ವಾಮನ ರೂಪಿ ಭಗವಂತ ನಮ್ಮಿಂದ ಸಾಧುಕರ್ಮಗಳನ್ನಷ್ಟೇ ಮಾಡಿಸಲಿ, ನಾನೆಲ್ಲ ಮಾಡುವವನು ಅನ್ನುವಂತಹ ಒಂದು ಭಾವ ನಮಗೆ ನಿರಂತರ ಬಂದರೆ ನಮ್ಮಿಂದಲೂ ಕೂಡ ಉತ್ತಮ ಕರ್ಮಗಳು ಸಂಭವಿಸಿ ಅವನ ಅನುಗ್ರಹ ಪ್ರಾಪ್ತಿ ಖಂಡಿತ ಅಂತೆ. ಕೃಷ್ಣಾರ್ಪಣಂ.